ಮನೆ ಕಟ್ಸಿ ಸುಮಾರು ಒಂದು 5 ವರ್ಷನೋ 10 ವರ್ಷನೋ ಆಗಿರುತ್ತೆ. ಅದಾದ್ಮೇಲೆ ಟೆರೆಸ್ ನಲ್ಲಿ ಈ ತರ ನಿಮಗೆ ಕ್ರಾಕ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಕ್ರಾಕ್ಸ್ ಬಂದಾಗ ಈ ಕ್ರಾಕ್ಸ್ ಏನ್ ಮಾಡುತ್ತೆ, ವಾಟರ್ ನ ಅಬ್ಸರ್ವ್ ಮಾಡಿ ನಿಮಗೆ ಒಳಗಡೆ ಎಲ್ಲ ನೀರು ಸೋರೋದು ಈ ತರ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಏನ್ ಸಿಮೆಂಟ್ ಇರುತ್ತೆ, ಸಿಮೆಂಟ್ ಗೂ ಇದಕ್ಕೂ ಬಾಂಡಿಂಗ್ ಬರಬೇಕು. ಹಾಗಾಗಿ ಈ ತರ ವೀಗ್ರು ಕಟ್ ಮಾಡಿ ಅದ್ರ ಮೇಲೆ ಅಪ್ಲೈ ಮಾಡ್ತೀವಿ ನಾವು. ಈ ತರ ಕಂಪ್ಲೀಟ್ ಆಗಿ ಅಪ್ಲೈ ಮಾಡಿದ್ಮೇಲೆ ಇಲ್ಲಿಂದ ನಿಮಗೆ ವಾಟರ್ ಏನು ಅಬ್ಸರ್ವ್ ಆಗ್ತಾ ಇತ್ತು ಅದು ಸ್ಟಾಪ್ ಆಗುತ್ತೆ ಕಂಪ್ಲೀಟ್ ಆಗಿ. ಇದು 45 GSM ಗ್ಲಾಸ್ ಫೈಬರ್ ಮೆಶ್ ಅಂತ ಹೇಳಿ ಕಂಪ್ಲೀಟ್ ಟೆರೆಸ್ ಗೆ ಅಪ್ಲೈ ಮಾಡಿ ಇದ್ರ ಮೇಲೆ ಒಂದು ಕೋಟ್ ಪ್ರೈಮರ್ ಮಾಡ್ಕೊಡ್ತೇವೆ. ಈ ತರ ಒಂದು ವಾಟರ್ ಪ್ರೂಫಿಂಗ್ ಮಾಡಿಸ್ಕೊಳ್ಳೋದ್ರಿಂದ ಮಳೆಗಾಲದಲ್ಲಿ ನಿಮಗೆ ಮಳೆಯಿಂದನೂ ರಕ್ಷಣೆ ಸಿಗುತ್ತೆ, ಬೇಸಿಗೆ ಕಾಲದಲ್ಲಿ ಬಿಸಿಲಿಂದನೂ ನಿಮಗೆ ರಕ್ಷಣೆ ಸಿಗುತ್ತೆ. ರೆಸಿಡೆನ್ಷಿಯಲ್ ಮತ್ತೆ ಕಮರ್ಷಿಯಲ್ ಆಲ್ ಓವರ್ ಕರ್ನಾಟಕದಲ್ಲಿ ನಾವು ನಮ್ಮ ಸರ್ವಿಸ್ ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸುಮಾರು 10,000ಕ್ಕಿಂತ ಹೆಚ್ಚು ಹ್ಯಾಪಿ ಕಸ್ಟಮರ್ಸ್ ನಮ್ಮ ಸರ್ವಿಸ್ ತಗೊಂಡಿದ್ದಾರೆ. 5 ವರ್ಷದವರೆಗೂ ವ್ಯಾರಂಟಿ ಕೊಡ್ತೇವೆ. ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ಬಿಲ್ಡಿಂಗ್ ಕಟ್ಟಿರ್ತೀರಿ, ಮನೆ ಕಟ್ಟಿರ್ತೀರಿ. ಸೊ ಅದು ಸುಮಾರು ವರ್ಷಗಳಾಗಿರುತ್ತೆ, ಅದೆಲ್ಲ ಒಂದ್ ಕಡೆ ಮಾಡಿ ಸೋರ್ತಾ ಇರುತ್ತೆ. ಸೊ ಅದನ್ನ ನೀವು ಯಾವ ರೀತಿ ಅದನ್ನ ಪ್ಯಾಚ್ ಅಪ್ ಮಾಡೋದು ಅಂತ ಹೇಳಿ ನೀವು ಕೂಡ ಯೋಚನೆ ಮಾಡ್ತಿರ್ತೀರಿ, ಚಿಂತೆ ಮಾಡ್ತಿರ್ತೀರಿ. ಸೊ ಯೋಚನೆ ಮಾಡ್ಬಿಡಿ, ಚಿಂತೆ ಮಾಡ್ಬಿಡಿ ವೀಕ್ಷಕರೇ. ಅದಕ್ಕಾಗಿನೇ ಅಲ್ಟ್ರಾಮ್ಯಾಕ್ಸ್ ಸರ್ವಿಸಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಈ ಒಂದು ಏನು ಕಂಪನಿ ಇದೆ, ಸೊ ಈ ಒಂದು ತಂಡ ಈ ಸರ್ವಿಸ್ ಕೊಡ್ತಿದೆ. ಸೊ ಯಾವ ರೀತಿ ಇವರು ಸರ್ವಿಸ್ ಕೊಡ್ತಿದ್ದಾರೆ ಅಂತ ಹೇಳಿ ಈ ತಂಡ ಬರ್ತಿದೆ. ಸೊ ತಂಡನ ವೆಲ್ಕಮ್ ಮಾಡೋಣ. ಸೊ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ಹೇಳಿ ಅದು ಕೂಡ ನಿಮಗೆ ತೋರಿಸ್ಕೊಡ್ತೀವಿ. ಬನ್ನಿ ವೀಕ್ಷಕರೇ. ಸೊ ಇಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಯಾಕಂದ್ರೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ನೀವು ಬಿಲ್ಡಿಂಗ್ ಕಟ್ಟಿರ್ತೀರಿ. ಸೊ ಮಳೆಗಾಲದಲ್ಲಿ ಆ ಮಹಡಿ ಕೂಡ ಸೋರ್ತಾ ಇರುತ್ತೆ. ಸೊ ಹಾಗಾಗಿ ಈ ನಮ್ಮ ಅಲ್ಟ್ರಾಮ್ಯಾಕ್ಸ್ ಏನ್ ಸರ್ವಿಸ್ ಕೊಡ್ತಿದ್ದಾರೆ, ಸೊ ಅವ್ರ ಹತ್ರನೇ ಸ್ವಲ್ಪ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ವೆಂಕಟೇಶ್ ಇದಾರೆ. ವೆಂಕಟೇಶ್ ಸರ್ ನಮಸ್ತೆ. ಸರ್ ನಮಸ್ತೆ. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಸಾಕಷ್ಟು ಮಹಡಿಗಳು ಅಂದ್ರೆ ಮನೆ ಬಿಲ್ಡಿಂಗ್ಗಳು ಸೋರ್ತಾ ಇರುತ್ತೆ. ಸೊ ಅದನ್ನ ಯಾವ ರೀತಿ ನಾವು ಅದನ್ನ ಫಿಲ್ ಮಾಡ್ಬೇಕಂತ ಹೇಳಿ ನಮಗೂ ತುಂಬಾ ಸಾಕಷ್ಟು ಇದೊಂದು ಸಮಸ್ಯೆ ಎದುರಿಸ್ತಾ ಇರ್ತೀವಿ. ಸೊ ಅದನ್ನ ಯಾವ ರೀತಿ ನೀವು ಸರ್ವಿಸ್ ಕೊಡ್ತೀರಿ ಸರ್? ವೀಕ್ಷಕರಿಗೆ ಸ್ವಲ್ಪ ಪರಿಚಯ ಮಾಡ್ಕೊಡಿ ಸರ್. ನಮಸ್ಕಾರ ಎಲ್ರಿಗೂ. ನಾವು ಮಾಡೋದೇನಂತ ಹೇಳಿದ್ರೆ, ಈಗ ಕಳೆದ 15 ವರ್ಷಗಳಿಂದ ಸುಮಾರು 10,000ಕ್ಕಿಂತ ಹೆಚ್ಚು ಮನೆಗಳು ಹಾಗೂ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇರ್ಬೋದು, ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಗಳಿರ್ಬೋದು, ಈ ಎಲ್ಲಾ ಕಡೆ ನಾವು ನಮ್ಮ ಸರ್ವಿಸ್ ನ ಕೊಡ್ತಾ ಇದೀವಿ. ನಾವೇನಂತ ಹೇಳಿದ್ರೆ, ಮೊದಲು ಒಬ್ಬರಿಗೆ ಯಾರಾದ್ರೂ ಈ ತರ ತೊಂದರೆ ಇದೆ, ನಮ್ಮ ಮನೆಯಲ್ಲಿ ವಾಟರ್ ಪ್ರೂಫಿಂಗ್ ಅಂದ್ರೆ ಮನೆ ಸೋರ್ತಾ ಇದೆ ಅಥವಾ ಈ ತರ ಮೋಲ್ಡ್ ಬಿರುಕು ಬಿಟ್ಟಿದೆ ಅಂತ ಹೇಳಿ ಬಂದಾಗ ನಾವು ನಮ್ಮ ಟ್ರೈನ್ಡ್ ಟೆಕ್ನಿಷಿಯನ್ಸ್ ನ ಮೊದಲು ಕಳಿಸಿ ಅವರು ಫಸ್ಟ್ ಕಂಪ್ಲೀಟ್ ಪ್ಲೇಸ್ ನ ಇನ್ಸ್ಪೆಕ್ಷನ್ ಮಾಡ್ತಾರೆ. ಇನ್ಸ್ಪೆಕ್ಷನ್ ಮಾಡಿ ಆ ಇನ್ಸ್ಪೆಕ್ಷನ್ ಮುಗಿದ ಮೇಲೆ ಅವ್ರಿಗೆ ಯಾವ ತರ ರಿಕ್ವೈರ್ಮೆಂಟ್ಸ್ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅದ್ರ ಪರವಾಗಿ ನಾವು ನಮ್ಮ ಸರ್ವಿಸ್ ನ ಸ್ಟಾರ್ಟ್ ಮಾಡ್ತೇವೆ ಸರ್. ಓಕೆ ಸರ್, ಎಕ್ಸಾಂಪಲ್ ಇವಾಗ ಒಂದ್ ಮಾಡಿ ಅಂದ್ಮೇಲೆ ಅದೆಲ್ಲ ಬಿರುಕು ಬಿಟ್ಟಿರುತ್ತೆ, ಕ್ರ್ಯಾಕ್ ಬಿಟ್ಟಿರುತ್ತೆ. ಸೊ ಅದನ್ನ ಯಾವ ರೀತಿ ಫಿಲ್ ಮಾಡಿ ಅದನ್ನ ಸೋರ್ದಿರಂಗ್ ಮಾಡ್ತೀರಾ ಅಂತ ತೋರಿಸ್ಕೊಡ್ಬೋದಾ ನಾವು? ಖಂಡಿತ ತೋರಿಸ್ಕೊಡೋಣ. ಬನ್ನಿ ಸರ್. ಏನು ಕ್ರ್ಯಾಕ್ಸ್ ಇದೆ, ಕ್ರ್ಯಾಕ್ಸ್ ನ ಐಡೆಂಟಿಫೈ ಮಾಡಿ ಸೊ ಮಾಡಿ ಈ ತರ ವಿ ಗ್ರೂಪ್ ಕಟ್ ಮಾಡಿ. ಸೊ ನೆಕ್ಸ್ಟ್ ಏನ್ ಮಾಡ್ತಿದೆ ಸರ್ ಇವಾಗ? ಸರ್ ನಾವು ಇದನ್ನ ವಿ ಗ್ರೂ ಕಟಿಂಗ್ ಅಂತ ಹೇಳ್ತೀವಿ. ವಿ ಗ್ರೂ ಕಟಿಂಗ್ ಅಂತ ಹೇಳಿದ್ರೆ ವಿ ಶೇಪ್ ನಲ್ಲಿ 2 mm ವಿಡ್ತ್ ಮತ್ತೆ 2 mm ಡೆಪ್ತ್ ಅಲ್ಲಿ ಕಟ್ ಮಾಡಿ ಅದ್ರ ಮೇಲೆ ಈ ತರ ಜೆಟ್ ಪ್ರೆಷರ್ ವಾಷರ್ ನಲ್ಲಿ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡ್ಕೊಳ್ತೀವಿ. ಹೈ ಪ್ರೆಷರ್ ಜೆಟ್ ಪ್ರೆಷರ್ ವಾಷರ್ ಇದು. ಪ್ರೆಷರ್ ವಾಷರ್ ನಲ್ಲಿ ಕಂಪ್ಲೀಟ್ ಆಗಿ ವಾಶ್ ಮಾಡ್ಕೊಂಡು ಏನಲ್ಲಿ ಧೂಳು ಇರ್ಬೋದು, ಮಣ್ಣಿನ ಕಣಗಳು ಇದೆಲ್ಲ ಕಂಪ್ಲೀಟ್ ಆಗಿ ಕ್ಲೀನ್ ಆದ್ಮೇಲೆ ಸೀಲೆಂಟ್ ಅಂತ ಬರುತ್ತೆ ಪ್ರಾಡಕ್ಟ್ ಇದು. ಈ ಸೀಲೆಂಟ್ ನ ಕಂಪ್ಲೀಟ್ ಆಗಿ ಅದ್ರ ಮೇಲೆ ಫಿಲ್ ಮಾಡ್ತೀವಿ. ಫಿಲ್ ಮಾಡ್ತೀರಾ? ಕ್ರ್ಯಾಕ್ಸ್ ಎಲ್ಲ ಫಿಲ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ನಾವು ಈ ತರ ವಿ ಗ್ರೂ ಕಟ್ ಮಾಡ್ದೇನೆ ಹಾಗೇನೆ ಅದ್ರ ಮೇಲೆ ಫಿಲ್ ಮಾಡಿದ್ರೆ ಏನು ನಾವು ಸೀಲೆಂಟ್ ಹಾಕ್ತಿವಲ್ಲ, ಸೀಲೆಂಟ್ ಗೋಡೆಗೆ ಹೋಗೋದಿಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ, ಈ ತರ ವಿ ಗ್ರೂ ಕಟ್ ಮಾಡಿ ನಾವ್ ಹಾಕೋ ಮೆಟೀರಿಯಲ್ ಅದಕ್ಕೆ ಅಡ್ಜಸ್ಟ್ ಆಗ್ಬೇಕು. ಮುಂಚೆ ಏನ್ ಸಿಮೆಂಟ್ ಇರುತ್ತೆ, ಸಿಮೆಂಟ್ಗೂ ಇದಕ್ಕೂ ಬಾಂಡಿಂಗ್ ಬರಬೇಕು. ಹಾಗಾಗಿ ಈ ತರ ವಿ ಗ್ರೂ ಕಟ್ ಮಾಡಿ ಅದ್ರ ಮೇಲೆ ಅಪ್ಲೈ ಮಾಡ್ತೀವಿ ನಾವು. ಈ ತರ ಕಂಪ್ಲೀಟ್ ಆಗಿ ಅಪ್ಲೈ ಮಾಡಿದ್ಮೇಲೆ ಇಲ್ಲಿಂದ ನಿಮಗೆ ವಾಟರ್ ಏನು ಅಬ್ಸರ್ವ್ ಆಗ್ತಾ ಇತ್ತು ಅದು ಸ್ಟಾಪ್ ಆಗುತ್ತೆ ಕಂಪ್ಲೀಟ್ ಆಗಿ. ಸೊ ಇವಾಗ ಇದಾದ್ಮೇಲೆ ಮತ್ತೆ ಇದ್ರ ಮೇಲೆ ಬೇರೆ ಇನ್ನೇನಾದ್ರು ಮಾಡ್ತೀರಾ? ಹೌದು ಸರ್, ಇದು ಕಂಪ್ಲೀಟ್ ಆಗಿ ಎಲ್ಲಾ ಕಡೆ ಕ್ರ್ಯಾಕ್ ಫಿಲ್ ಮುಗಿದ ಮೇಲೆ ನಾವ್ ಈ ತರ ಇದು 45 GSM ಗ್ಲಾಸ್ ಫೈಬರ್ ಮೆಶ್ ಅಂತ ಹೇಳಿ ಕಂಪ್ಲೀಟ್ ಟೆರೆಸ್ ಗೆ ಅಪ್ಲೈ ಮಾಡಿ ಇದ್ರ ಮೇಲೆ 1 ಕೋಟ್ ಪ್ರೈಮರ್ ಮಾಡ್ಕೊಡ್ತೇವೆ. 1 ಕೋಟ್ ಪ್ರೈಮರ್ ಮಾಡ್ತೀರಿ? ಹೌದು. ಅದಾದ್ಮೇಲೆ 2 ಕೋಟ್ಸ್ ಡಾಕ್ಟರ್ ಫಿಕ್ಸ್ಡ್ ರೂಫ್ ಸೀಲ್ ಅಂತ ಬರುತ್ತೆ. ಕ್ಲಾಸಿಕ್ ಮತ್ತೆ ಅಲ್ಟ್ರಾ ಈ ತರ ಬರುತ್ತೆ. ಅದು ಕಸ್ಟಮರ್ ರಿಕ್ವೈರ್ಮೆಂಟ್ ಆಸ್ ಪರ್ ರಿಕ್ವೈರ್ಮೆಂಟ್ಸ್ ಯಾವ ತರ ಇರುತ್ತೆ ಅದನ್ನ ಒಂದು ಹಾರಿಜಾಂಟಲ್ ಡೈರೆಕ್ಷನ್ ಅಲ್ಲಿ ಒಂದು ಕೋಟು, ವರ್ಟಿಕಲ್ ಡೈರೆಕ್ಷನ್ ಅಲ್ಲಿ ಮತ್ತೊಂದು ಕೋಟು. ಏರ್ ಕ್ರ್ಯಾಕ್ಸ್ ಇರ್ಬೋದು, ಫ್ಯೂಚರ್ ಯಾವುದೇ ಕ್ರ್ಯಾಕ್ಸ್ ಬರೋದನ್ನ ಅವಾಯ್ಡ್ ಮಾಡುತ್ತೆ. ಹಂಗಾಗಿ ನಾವು ಈ ಮೆಶ್ ನ ಯೂಸ್ ಮಾಡ್ಬೇಕಾಗುತ್ತೆ. ಓಕೆ. ಸೊ ಇವಾಗ ಏನ್ ಸರ್ ಇವಾಗ ನೋಡ್ತಾ ಇದೀವಿ, ಮೆಸ್ ಎಲ್ಲ ಹಾಕಿದ್ದೀರಲ್ವಾ ಈ ಕ್ರ್ಯಾಕ್ಸ್ ನ ಫಿಲ್ ಮಾಡಕ್ಕೆ, ಇದು ಎಷ್ಟು ದಿನ ಬಾಳಿಕೆ ಬರುತ್ತೆ ಇದು? ಸರ್ ಇದು ನಾವು ನಿಮಗೆ 15 ವರ್ಷದವರೆಗೂ ವ್ಯಾರಂಟಿ ಕೊಡ್ತೇವೆ. 15 ವರ್ಷ? ಹೌದು. ನಮಗೆ ಏನು ನಾವು ವರ್ಕ್ ಮಾಡ್ತೀವಿ ನಮ್ಮ ಸರ್ವಿಸ್ ಗೆ, ನಮ್ಮ ಕಂಪನಿ ಲೆಟರ್ ಹೆಡ್ ನಲ್ಲಿ ಕಂಪ್ಲೀಟ್ ಬಾಂಡ್ ಪೇಪರ್ ನಲ್ಲಿ ನಾವು ಕಸ್ಟಮರ್ಸ್ ಗೆ 15 ವರ್ಷದವರೆಗೂ ವ್ಯಾರಂಟಿ ಕೊಡ್ತೇವೆ. ಈ ತರ ಮೆಶ್ ಮುಗಿದ್ಮೇಲೆ ಮೆಶ್ ಮೇಲೆ 1 ಕೋಟ್ ಪ್ರೈಮರ್ ಅಪ್ಲೈ ಮಾಡ್ತೇವೆ. ಸೊ ಇದು ಎಷ್ಟೇ ಮಳೆ ಬಂದ್ರು ಮತ್ತೆ ಏನು ಕೂಡ ಏನೋ ಒಂದು ತೊಟ್ಟು ಕೂಡ ನಿಮ್ಗೆ ಲೀಕ್ ಆಗೋದು ಇಲ್ಲ. ಇದಾದ್ಮೇಲೆ ನಾವೇನು 2 ಕೋಟ್ ಯೂಸ್ ಮಾಡ್ತೇವೆ ಅಂತ ಹೇಳಿದ್ವಿ ಗೊತ್ತಾ,
ರೂಫ್ ಸೀಲ್ ಅಂತ ಹೇಳಿ. ರೂಫ್ ಸೀಲ್ ಬಂದ್ಬಿಟ್ಟು ವಾಟರ್ ಪ್ರೂಫ್ ಮತ್ತೆ ಹೀಟ್ ಪ್ರೂಫ್. ಈಗ ಏನಂದ್ರೆ ಬೆಂಗಳೂರಲ್ಲಿ ಮಳೆಗಾಲ ಬಂತಂದ್ರೆ ತುಂಬಾ ಮಳೆ, ಬೇಸಿಗೆ ಬಂತಂದ್ರೆ ತುಂಬಾ ಬಿಸಿ. ನೀವ್ ಈ ತರ ಒಂದು ವಾಟರ್ ಪ್ರೂಫಿಂಗ್ ಮಾಡಿಸ್ಕೊಳ್ಳೋದ್ರಿಂದ ಮಳೆಗಾಲದಲ್ಲಿ ನಿಮಗೆ ಮಳೆಯಿಂದನೂ ರಕ್ಷಣೆ ಸಿಗುತ್ತೆ, ಬೇಸಿಗೆ ಕಾಲದಲ್ಲಿ ಬಿಸಿಲಿಂದನೂ ನಿಮಗೆ ರಕ್ಷಣೆ ಸಿಗುತ್ತೆ. ಕ್ರಾಕ್ ಫಿಲ್ಲಿಂಗ್ ಆಯ್ತು. ಸೊ ಇವಾಗ ನಾವು ಇಲ್ಲಿ ನೋಡ್ತಿರ್ಬೋದು ನಾವು. ಸೊ ಇದೇನ್ ಸರ್ ಇದು ಸರ್ ಕ್ರಾಕ್ ಫಿಲ್ಲಿಂಗ್ ಎಲ್ಲ ಮುಗಿದ್ಮೇಲೆ ಕಂಪ್ಲೀಟ್ ಟೆರೇಸ್ಗೆ ನಾವು ಪ್ರೈಮರ್ ಅಪ್ಲೈ ಮಾಡ್ತೀವಿ. ಪ್ರೈಮರ್ ಅಪ್ಲೈ, ಯಾಕಂದ್ರೆ ಪ್ರೈಮರ್ ಅಪ್ಲೈ ಮಾಡಿದ್ರೆ ಡೈರೆಕ್ಟ್ ಆಗಿ ರೂಫ್ ಸೀಲ್ ಮಾಡಿದ್ರೆ ಅದು ಬಾಂಡಿಂಗ್ ಬರಲ್ಲ. ಯಾಕಂದ್ರೆ ಹಳೆಯದು ಏನು ಟೆರೇಸ್ ಇರುತ್ತೆ, ಟೆರೇಸ್ ಮೋಲ್ಡ್ ಇರುತ್ತೆ, ಮೋಲ್ಡ್ ಗೆ ನಾವು ಹಾಕೋ ವಾಟರ್ ಪ್ರೂಫಿಂಗ್ ಕೊಟ್ಟು ಬಾಂಡಿಂಗ್ ಬರಬೇಕು ಅಂತ ಹೇಳಿದ್ರೆ ಮೊದಲು ಪ್ರೈಮರ್ ಅಪ್ಲೈ ಮಾಡಬೇಕು. ಹಾಗಾಗಿ ನಾವು ಈ ಕ್ರಾಕ್ಸ್ ಎಲ್ಲ ಫಿಲ್ ಮಾಡಿದ್ಮೇಲೆ ಕ್ರಾಕ್ ಮೇಲೆ ಪ್ರೈಮರ್ ಅಪ್ಲೈ ಮಾಡಿದ್ವಿ. ಆತರ ಪ್ರೈಮರ್ ಮುಗ್ದಾದ್ಮೇಲೆ ನಾವೇನ್ ಮಾಡ್ತೀವಿ, ಡಾಕ್ಟರ್ ಫಿಕ್ಸಿಟ್ ನಲ್ಲಿ ರೂಫ್ ಸೀಲ್ ಅಂತ ಬರುತ್ತೆ. ಈ ರೂಫ್ ಸೀಲ್ ನ ನಾವು 3 ಕಲರ್ ಬರುತ್ತೆ, ವೈಟ್, ಟೆರಾಕೋಟಾ ಮತ್ತೆ ಗ್ರೇ, 3 ಕಲರ್ ಬರುತ್ತೆ. ಕಸ್ಟಮರ್ ಯಾವ್ದಕ್ಕೆ ಚೂಸ್ ಮಾಡ್ತಾರೆ, ಇದು ಕಸ್ಟಮರ್ ಆಪ್ಷನಲ್, ಅವ್ರಿಗೆ ಯಾವ್ದು ಬೇಕೋ ಅದನ್ನ ಚೂಸ್ ಮಾಡ್ತಾರೆ. ಆ ಕಲರ್ ನಾವು ಕಸ್ಟಮರ್ ಯಾವ್ದು ಚೂಸ್ ಮಾಡ್ತಾರೆ. ಇವಾಗ ಈ ಕಸ್ಟಮರ್ ನಮಗೆ ವೈಟ್ ಕಲರ್ ಬೇಕು ಅಂತ ಹೇಳಿದ್ರೆ, ಸೊ ನಾವು ವೈಟ್ ಕಲರ್ ನ 2 ಕೋಟ್ ಅಪ್ಲೈ ಮಾಡ್ತೀವಿ. ಹಾರಿಜೆಂಟಲ್ ಡೈರೆಕ್ಷನ್ ಅಲ್ಲಿ 1 ಕೋಟ್, ಇವಾಗ ಇವರು ಹಾರಿಜೆಂಟಲ್ ಡೈರೆಕ್ಷನ್ ಮಾಡ್ತಿದ್ದಾರೆ. ಇದು ಮುಗಿದ ಮೇಲೆ ಮತ್ತೆ ವರ್ಟಿಕಲ್ ಡೈರೆಕ್ಷನ್ ಅಲ್ಲಿ ಇನ್ನೊಂದು ಕೋಟ್ ಮಾಡ್ಕೊಡ್ತೀವಿ. ಇದು ಬಂದ್ಬಿಟ್ಟು ವಾಟರ್ ಪ್ರೂಫ್ ಮತ್ತೆ ಹೀಟ್ ಪ್ರೂಫ್ 2 ಇರುತ್ತೆ. ಇದು ನಿಮಗೆ ಮಳೆಗಾಲದಲ್ಲಿ ಮಳೆಯಿಂದ ರಕ್ಷಣೆ ಸಿಗುತ್ತೆ ನಿಮಗೆ, ಬೇಸಿಗೆ ಕಾಲ ಬಂತಂದ್ರೆ ಬಿಸಿಲು ಕೂಡ ಕಡಿಮೆ ಆಗುತ್ತೆ, ಬಿಸಿಲಿಂದನೂ ನಿಮಗೆ ರಕ್ಷಣೆ ಸಿಗುತ್ತೆ. ಸೊ ನೆಕ್ಸ್ಟ್ ಸೀಟ್ ಇರುತ್ತೆ, ಸೀಟ್ ಅಲ್ಲಿ ಕೂಡ ಎಲ್ಲ ಒಂದು ಸೈಡ್ ಈ ಮೂಲೆ ಭಾಗದಲ್ಲಿ ಕೂಡ ಸೋರ್ತಾ ಇರುತ್ತೆ. ಅದನ್ನ ಯಾವ ರೀತಿ ರೆಡಿ ಮಾಡ್ತೀರಾ ಅಂತ ತೋರಿಸಬಹುದಾ? ಖಂಡಿತ ತೋರಿಸೋಣ ಸರ್. ಇದೇ ಬಿಲ್ಡಿಂಗ್ ದಲ್ಲಿ ನಮ್ದು ಇನ್ನೂ ಪ್ರಾಡಕ್ಟ್ ಮಾಡ್ಕೊಟ್ಟಿದೀವಿ, ಬನ್ನಿ ನಿಮ್ಗೆ ಅದ್ರ ಬಗ್ಗೆ ವಿವರವಾಗಿ ಹೇಳ್ಕೊಡ್ತೀನಿ. ಸರ್, ನೀವು ಆವಾಗಲೇ ಕೇಳಿದ್ರಲ್ಲ ಶೀಟ್ ಪಕ್ಕದಲ್ಲಿ ಬರೋ ಕ್ರಾಕ್ಗೆ ಯಾವ ತರ ನೀವು ತಡೆ ಹಿಡಿತೀರಾ ಅಂದ್ಬಿಟ್ಟು, ನೋಡಿ ಸರ್, ಈ ಕಡೆ ಮಾಡಿದೀವಿ ಆಲ್ರೆಡಿ. 1 ಕೋಟ್ ಪ್ರೈಮರ್ ಅಪ್ಲೈ ಮಾಡಿದೀವಿ. ಅಂದ್ರೆ ಇಲ್ಲಿರೋ ಕ್ರಾಕ್ಸ್ನೆಲ್ಲ ಕಂಪ್ಲೀಟ್ ಆಗಿ ಫಿಲ್ ಮಾಡಿ ಇದ್ರ ಮೇಲೆ 45 GSM ಗ್ಲಾಸ್ ಫೈಬರ್ ಮೆಶ್ ನ ಅಪ್ಲೈ ಮಾಡಿ 1 ಕೋಟ್ ಪ್ರೈಮರ್ ಅಪ್ಲೈ ಮಾಡ್ಕೊಡ್ತೀವಿ ಸರ್. ಆತರ 1 ಕೋಟ್ ಪ್ರೈಮರ್ ಮುಗಿದ ಮೇಲೆ ಶೀಟ್ಸ್ ಮಧ್ಯದಲ್ಲಿ ಬಿರುಕು ಬಂದಿರುತ್ತೆ, ಗೋಡೆ ಮತ್ತೆ ಶೀಟು ಮಧ್ಯದಲ್ಲಿ ಏನು ನಾವು ಶೀಟ್ ಅಟ್ಯಾಚ್ ಮಾಡಿರ್ತೀವಲ್ಲ ಗೋಡೆಗೆ, ಆ ಬಿರುಕನ್ನ ನಾವು ಕಂಪ್ಲೀಟ್ ಆಗಿ ವಿಗ್ರೂ ಕಟ್ ಮಾಡಿ ಗ್ಯಾಪ್ ಫಿಲ್ ಮಾಡಿ ಈ ತರ ಕೋವಿಂಗ್ ಅಂತ ಹೇಳಿ ಮಾಡ್ತೀವಿ. ಅಂದ್ರೆ ಈ ಮೂಲೆಯಿಂದ ನಿಮಗೆ ನೀರು ಸ್ಟೋರೇಜ್ ಆಗದೆ ಇರೋ ತರ, ಅಲ್ಲಿ ಬೀಳೋ ನೀರು ಫುಲ್ ಕಂಪ್ಲೀಟ್ ಆಗಿ ಬರೋ ತರ ಮಾಡಿ ಅದ್ರ ಮೇಲೆ 45 GSM ಗ್ಲಾಸ್ ಫೈಬರ್ ಮೆಶ್ ನ ಅಪ್ಲೈ ಮಾಡಿ, ಅದಾದ್ಮೇಲೆ 2 ಕೋಟು ಹಾರಿಜೆಂಟಲ್ ಮತ್ತೆ ವರ್ಟಿಕಲ್ ಡೈರೆಕ್ಷನ್ ಅಲ್ಲಿ ರೂಫ್ ಸೀಲ್ ನ ಅಪ್ಲೈ ಮಾಡ್ಕೊಡ್ತೀವಿ ಸರ್. ಸೊ ಇದನ್ನೆಲ್ಲ ಹೊರತುಪಡಿಸಿ ಬೇರೆ ಇನ್ನು ಯಾವ ರೀತಿ ಎಲ್ಲ ಮಾಡ್ತೀರಿ ಅಂತ ಸರ್? ಸರ್, ನಮ್ಮಲ್ಲಿ ವಾಟರ್ ಪ್ರೂಫಿಂಗ್ ಅಂತ ಹೇಳಿದ್ರೆ ನಾವು ಮಾಡೋದು ಬೇಸ್ಮೆಂಟ್ ವಾಟರ್ ಪ್ರೂಫಿಂಗ್ ಅಂತ ಹೇಳಿ. ಬೇಸ್ಮೆಂಟ್ ಅಂತ ಹೇಳಿದ್ರೆ ಬೇಸ್ಮೆಂಟ್ ಇಂದ ಏನ್ ನಿಮಗೆ ಮನೆ ಅಕ್ಕಪಕ್ಕ ನೀರು ಹೋಗ್ತಾ ಇರುತ್ತೆ, ಅದು ಗೋಡೆ ವಾಟರ್ನ ಅಬ್ಸರ್ವ್ ಮಾಡಿ ಮನೆಗಳ ಗೋಡೆಗಳೆಲ್ಲ ನಿಮಗೆ ಡ್ಯಾಮ್ನೆಸ್ ಬರುತ್ತೆ. ಆ ಡ್ಯಾಮ್ನೆಸ್ ಬರಬಾರ್ದು ಅಂತ ಹೇಳಿ ಬೇಸ್ಮೆಂಟ್ ವಾಟರ್ ಪ್ರೂಫಿಂಗ್ ಅಂತ ಮಾಡ್ತೀವಿ. ಅದಾದ್ಮೇಲೆ ಸಂಪ್ ಲೀಕ್ ಆಗ್ತಾ ಇರುತ್ತೆ, ಆ ಸಂಪ್ ಲೀಕೇಜ್ಗೆ ವಾಟರ್ ಪ್ರೂಫಿಂಗ್ ಮಾಡ್ಕೊಡ್ತೀವಿ. ಅದಾದ್ಮೇಲೆ ಟೆರೇಸ್ ವಾಟರ್ ಪ್ರೂಫಿಂಗು, ಈ ತರ ಶೀಟ್ ಜಾಯಿಂಟ್ ವಾಟರ್ ಪ್ರೂಫಿಂಗು ಮತ್ತೆ ಪ್ರೆಷರ್ ಕೋಟಿಂಗ್ ಅಂತ ಮಾಡ್ಕೊಡ್ತೀವಿ. ಅದಾದ್ಮೇಲೆ ಸ್ವಿಮ್ಮಿಂಗ್ ಪೂಲ್ ವಾಟರ್ ಪ್ರೂಫಿಂಗ್ ಕೂಡ ಮಾಡಿ, ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ವಾಟರ್ ಲೀಕ್ ಆಗ್ತಾ ಇರುತ್ತೆ, ಅದು ಕ್ರಾಕ್ಸ್ ಬಂದಿರುತ್ತೆ, ಅದು ಕೂಡ ಸ್ವಿಮ್ಮಿಂಗ್ ಪೂಲ್ ವಾಟರ್ ಪ್ರೂಫಿಂಗ್ ಮಾಡ್ಕೊಡ್ತೀವಿ. ಈ ತರ ಕಂಪ್ಲೀಟ್ ಆಗಿ ಯಾವ್ದಾವ್ದು ವಾಟರ್ ಪ್ರೂಫಿಂಗ್ ಗೋಡೆ ಮತ್ತೆ ವಾಲ್ ಡ್ಯಾಂಪ್ನೆಸ್ ಬಂದಿರುತ್ತಲ್ಲ, ವಾಲ್ ಡ್ಯಾಂಪ್ನೆಸ್ ಕೂಡ ರಿಮೂವ್ ಮಾಡ್ಕೊಡ್ತೀವಿ. ಬರೀ ಬೆಂಗಳೂರು ಮಾತ್ರನಾ ಅಥವಾ ನಮ್ಮ ಇಡೀ ರಾಜ್ಯಾದ್ಯಂತ ಸರ್ವಿಸ್ ಇದೆಯಾ? ಆಲ್ ಓವರ್ ಕರ್ನಾಟಕದಲ್ಲಿ ನಮ್ ಸರ್ವಿಸ್ ಇದೆ. ನಮ್ಮ ಮೈನ್ ಬ್ರಾಂಚ್ ಬಂದು ಬ್ಯಾಂಗ್ಳೂರಲ್ಲಿ ಇರೋದು. ಆಲ್ ಓವರ್ ಕರ್ನಾಟಕದಲ್ಲಿ ನಾವು ಸರ್ವಿಸ್ ಮಾಡ್ಕೊಡ್ತೀವಿ. ಕಮರ್ಷಿಯಲ್ ಐದಾರು ರೆಸಿಡೆನ್ಷಿಯಲ್ 2 ತರದ್ದು ಮಾಡ್ಕೊಡ್ತೀವಿ. ವೇರ್ ಹೌಸ್ ಗಳಿರ್ಬೋದು, ಕಮರ್ಷಿಯಲ್ ಕಂಪನೀಸ್ ಇರ್ಬೋದು, ಮತ್ತೆ ಹಳೆ ಬಿಲ್ಡಿಂಗ್ಸ್, ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಕೂಡ ನಾವು ಮಾಡ್ಕೊಡ್ತಾ ಇದೀವಿ. ಈ ತರ ಎಲ್ಲ ರೆಸಿಡೆನ್ಷಿಯಲ್ ಮತ್ತೆ ಕಮರ್ಷಿಯಲ್ ಆಲ್ ಓವರ್ ಕರ್ನಾಟಕದಲ್ಲಿ ನಾವು ನಮ್ಮ ಸರ್ವಿಸ್ ನ ಪ್ರೊವೈಡ್ ಮಾಡ್ತಾ ಇದೀವಿ. ಸುಮಾರು 10,000ಕ್ಕಿಂತ ಹೆಚ್ಚು ಹ್ಯಾಪಿ ಕಸ್ಟಮರ್ಸ್ ನಮ್ಮ ಸರ್ವಿಸ್ ತಗೊಂಡಿದ್ದಾರೆ ಆಲ್ರೆಡಿ. ಸೊ ನಿಮ್ಮ ಸರ್ವಿಸ್ ತಗೊಂಡಂತ ಕಸ್ಟಮರ್ಸ್ ಫೀಡ್ಬ್ಯಾಕ್ ಎಲ್ಲ ಯಾವ ರೀತಿ ಇದೆ ಅಂತ? ನಾವು ಆಲ್ರೆಡಿ 15 ವರ್ಷದವರೆಗೂ ವಾರಂಟಿ ಕೊಡ್ತೀವಿ ಅಂತ ಹೇಳಿದ್ವಿ. ಸುಮಾರು 15 ವರ್ಷದಿಂದ ನಾವು ಸರ್ವಿಸ್ ಮಾಡ್ಕೊಂಡ್ ಬರ್ತಾ ಇದೀವಿ. ಈ ತರ ಏನಾದ್ರು ಪ್ರಾಬ್ಲಮ್ಸ್ ಯಾವ್ದನ್ನು ಇದುವರೆಗೂ ನಮಗೆ ಕಂಪ್ಲೇಂಟ್ಸ್ ಬಂದಿಲ್ಲ. ಏನಾದ್ರು ಆತರ ಕಂಪ್ಲೇಂಟ್ಸ್ ಬಂದಿರೋದನ್ನ ನಾವು ಆ ಕೂಡಲೇ ರೆಕ್ಟಿಫೈ ಮಾಡ್ಕೊಟ್ಟಿದೀವಿ ಅವ್ರಿಗೆ. ಈಗ ನಿಮ್ದು ಆಫೀಸು ಇದೆ ಅಂತ ಹೇಳಿದ್ರಿ, ಬೆಂಗಳೂರಲ್ಲಿ ಇದೆ ಅಂತ ಹೇಳಿದ್ರಿ. ಸೊ ಏನೇ ಡೌಟ್ಸ್ ಇದ್ರು ಎನಿ ಟೈಮ್ ಕಸ್ಟಮರ್ಸ್ ನಿಮ್ಗೆ ಕಾಲ್ ಮಾಡಿ ವಿಚಾರಿಸಬಹುದಾ ಅಂತ? ಕಂಪ್ಲೀಟ್ ಆಗಿ ನಾವು ನಿಮ್ಗೆ ಒಂದು ಟೋಲ್ ಫ್ರೀ ನಂಬರ್ ಏನ್ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದೀವಿ. ಈ ಟೋಲ್ ಫ್ರೀ ನಂಬರ್ಗೆ ನೀವು 24/7 ಯಾವಾಗಲೇ ಕಾಲ್ ಮಾಡಿದ್ರು ನೀವು ನಿಮ್ಮ ಸಮಸ್ಯೆನ ಹೇಳ್ಕೊಂಡ್ರು ನಿಮ್ಮ ಸಮಸ್ಯೆನ ರೆಕ್ಟಿಫೈ ಮಾಡ್ತಾರೆ. ನಮಗೆ ರೆಕ್ಟಿಫಿಕೇಶನ್ಗೆ ಒಂದು ಟೀಮ್ ಇದೆ. ಆ ರೆಕ್ಟಿಫಿಕೇಶನ್ ಟೀಮ್ ಅವ್ರು ಬಂದ್ಬಿಟ್ಟು ನಿಮಗೆ ರೆಕ್ಟಿಫೈ ಮಾಡ್ಕೊಡ್ತಾರೆ. ಮತ್ತೆ ಏನ್ ಪ್ರಾಬ್ಲಮ್ ಆಗಿದೆ, ಯಾಕೆ ಈ ತರ ಆಯ್ತು ಅಂತ ಹೇಳಿ ನಿಮಗೆ ಕಸ್ಟಮರ್ಗೆ ನಾವೇನೇ ಸರ್ವಿಸ್ ಕೊಡೋಕ್ ಮುಂಚೆ ಕಸ್ಟಮರ್ಸ್ಗೆ ಮೊದಲು ನಾಲೆಡ್ಜ್ ಕೊಡಬೇಕು. ಕಸ್ಟಮರ್ಗೆ ನಾವೇನ್ ಸರ್ವಿಸ್ ಮಾಡ್ತೀವಿ, ಇದರಿಂದ ಏನಕ್ಕೆ ಇವಾಗ ಪ್ರಾಬ್ಲಮ್ ಹೇಗ್ ಬಂತು, ಇದಕ್ಕೆ ಸೊಲ್ಯೂಷನ್ ಏನು, ಈ ತರ ಮುಂಚೆನೆ ಕಸ್ಟಮರ್ಗೆ ನಾವು ಹೇಳಿ ಇದರಲ್ಲಿ ಯಾವುದೇ ಹಿಡನ್ ಚಾರ್ಜಸ್ ಅಂತ ಆಗ್ಲಿ ಆ ತರ ಇಲ್ಲೇ ಇರೋದು ಚಾರ್ಜಸ್ ನ ಅದಾದ್ಮೇಲೆ ನಾವು ಅಪ್ಲೈ ಮಾಡೋದಿಲ್ಲ. ಕಂಪ್ಲೀಟ್ ಆಗಿ ಮುಂಚೆನೆ ಕಸ್ಟಮರ್ಗೆ ಏನು ಪ್ರಾಬ್ಲಮ್ ಏನಕ್ಕೆ ಸ್ಟಾರ್ಟ್ ಆಯ್ತಿದ್ದು, ಇದಕ್ಕೆ ಏನ್ ಸೊಲ್ಯೂಷನ್ ಇದೆ, ಇದರ ಮುಂಚೆನೆ ಇನ್ಫಾರ್ಮೇಶನ್ ಕಸ್ಟಮರ್ಗೆ ನಾಲೆಡ್ಜ್ ಕೊಟ್ಟು ಅದಾದ್ಮೇಲೆ ನಾವು ಸರ್ವಿಸ್ ಮಾಡ್ಕೊಡ್ತೇವೆ. ಸರ್, ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಇಷ್ಟೆಲ್ಲ ಈ ಸರ್ವಿಸ್ ಒಳ್ಳೆ ಸರ್ವಿಸ್ ಕೊಡ್ತಾ ಇದೀರಿ. ಒಂಥರ ಏನಂದ್ರೆ ಇದು ಒಂದು ಕೂಡ ಜನಸೇವೆ ಅಂತಾನೆ ಹೇಳ್ಬೋದು. ಖಂಡಿತ ತುಂಬಾ ಸಂತೋಷ ನೀವು ಹೇಳಿದ್ದು. ಯಾಕಂದ್ರೆ ಕಸ್ಟಮರ್ಗೆ ನಾವ್ ಏನ್ ಮಾಡ್ಕೊಡ್ತಾ ಇದೀವಿ,
ಕಸ್ಟಮರ್ಗೆ ಅನುಕೂಲ ಆಗ್ಬೇಕು. ಯಾಕಂದ್ರೆ ಅವ್ರಿಗೂ ಇವತ್ತು ನಾವು ಕೆಲಸ ಮಾಡಿಸ್ಕೊಂಡ್ಮೇಲೆ ಅವ್ರು ಇನ್ನೊಬ್ರಿಗೆ ರೆಫರ್ ಮಾಡ್ಬೇಕು, ಅವ್ರಿಗೆ ಅನುಕೂಲ ಆಗಿರ್ಬೇಕು. ಆ ತರದ ಒಂದು ಸರ್ವಿಸ್ ನ ನಾವು ಪ್ರೊವೈಡ್ ಮಾಡ್ತಾ ಇದೀವಿ. ಸೊ ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಮನೆಗಳು ಬಿಲ್ಡಿಂಗ್ಗಳು ಕಟ್ಟಿರ್ತಾರೆ. ಸೊ ಅದೆಲ್ಲ ಒಂದ್ ಕಡೆ ಸೋರಿಕೆ ಆಗ್ತಾ ಇರುತ್ತೆ. ಸೊ ಅಂತದನ್ನ ನೀವು ಒಂದ್ ಒಳ್ಳೆ ಸರ್ವಿಸ್ ಕೊಡ್ತಿದ್ರಲ್ಲ, ಅದು ಖುಷಿ ಆಯ್ತು ಸರ್ ನನಗೆ ತುಂಬಾ ಸಂತೋಷ. ಓಕೆ, ಎಸ್ ವೀಕ್ಷಕರೇ ನೋಡಿದ್ರಲ್ಲ ಎಷ್ಟು ಅಂದ್ರೆ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ಹೇಳಿ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ರು ಅವರು. ಸೊ ನಿಮ್ಗೂ ಕೂಡ ಏನಾದ್ರೂ ಅವಶ್ಯಕತೆ ಇದ್ರೆ ವಿಡಿಯೋ ಮೇಲೆ ನಂಬರ್ ಸ್ಕ್ರಾಲ್ ಆಗ್ತಿರುತ್ತೆ. ಸೊ ಎನಿ ಡೌಟ್ಸ್ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಸೊ ಈ ಸಿಬ್ಬಂದಿ ವರ್ಗದವರು ನಿಮ್ಗೆ ಏನೇ ಡೌಟ್ಸ್ ಇದ್ರೆ ತಿಳಿಸ್ಕೊಡ್ತಾರೆ.